ಬಾಯ್. ನಿನ್ ಕಪಾಟ ತಗೊಂಡ್ ಬಾ ಸುಮ್ಮನೆ. La 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 ಬಾಯ್. ಎಷ್ಟು ಟೈಮ್ ಆಯ್ತಲ್ಲ, 11 ಗಂಟೆ ಆಗ್ಲಿಕ್ಕೆ ಬಂತು ನೋಡಿ. ನಾವು ಎಷ್ಟು 7 ಗಂಟೆಗೆ ಬಿಟ್ಟಿದ್ವಲ್ಲ ಮನೆಯಾಗಿಂದ. 8:30 ಬಿಟ್ಟಿದ್ವಾ ನೋಡಿ. 8:30 ಬಿಟ್ಟಿದ್ದೀವಿ. ಎಷ್ಟು ಗಂಟೆಗೆ ಬಂದಿದ್ವಿ. ಮಮ್ಮಿ ಕಡೆ ಭೇಟಿ ಆಗಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಏನಾಗ್ತದೆ ಅಲ್ಲಿ ವಿಡಿಯೋ ಮಾಡೋಕೆ ಹೋಗ್ತಿದ್ದೀನಿ. ಇಲ್ಲಿ ಏನು ಗೊತ್ತಿಲ್ಲ. ಇವರು ನಮ್ಮ ಮನೆಯವ್ರಿಗೂ ಮಾಡೋ ಅಂತ ಹೇಳಿದ್ದೀನಿ ನಾನು. ಎಲ್ಲ ಹೋಗಿ ನಮ್ಮ ತವ್ರ ಮನೆ ರಾಯಬಾಗ ಹೋಗಿ ಬಂದ್ವಿ. ಮತ್ತು ಮಮ್ಮಿಗೆ ನೋಡಿ ಎಲ್ಲ ಅಲ್ಲಿ ಅಂದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಮಗೆ. ಅಲ್ಲೆಲ್ಲ ಎಲ್ಲರೂ ಭಾಳ ಜನ ಬರೋದು, ಮಾತಾಡ್ಸೋದು ಎಲ್ಲ ಇದು ಮಾಡೋದು. ಆಮೇಲೆ ಮಮ್ಮಿನೂ ನಮ್ಮ ಜೊತೆ ಏನು ಅಂದ್ರೆ ಮಾತಾಡಲಿಲ್ಲ ಅವಳು. ಅಂದ್ರೆ ನಾವು ಮಮ್ಮಿ ಅಂದಮೇಲೆ ನಮ್ಗೆ ಅಷ್ಟು ನೋಡೋದು ಮಾಡೋದು ಎಲ್ಲ ಮಾಡತ್ತಿದ್ಲು. ಖರೆ ಹಿಂಗೆ ನಮ್ಮ ಜೊತೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅವಳಿಗೆ. ನಾವು ಮಾತಾಡೋದು ಎಲ್ಲ ತಿಳಿತಾ ಇತ್ತು. ಸುಮ್ಮನೆ ಸಿಗ್ಲಾಲ ಮಾಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು. ಅದ್ರ ಬಾಯಿಗಳೊಳಗ ಅವ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ ಮಾತಾಡ್ಲಿಕ್ಕೆ. ಆಮೇಲೆ ಊಟ ಅಂತೂ ಏನಿಲ್ಲ, ಸ್ಟಾಪ್ ಇದೆ. ಸ್ವಲ್ಪ ಏನಾದ್ರು ನೀರು, ಸ್ವಲ್ಪ ಏನಾದ್ರು ಗಂಜಿ ಸ್ವಲ್ಪ ಹೋಗ್ತದೆ, ಉಳಿದೆಲ್ಲ ಹೊರಗೆ ಬರ್ತಾ ಇದೆ. ಬಟ್ ಇನ್ನೂ ಸದ್ಯಕ್ಕೆ ಏನು ಅಷ್ಟು. ಆಮೇಲೆ ಎಲ್ಲರೂ ಅಲ್ಲಿ ನಮ್ಮ ತಂಗಿನೂ ಅದಾರ. 3 ಜನ ತಂಗಿಗಳು ಅಲ್ಲೇ ಅದಾರ. ಆಮೇಲೆ ನಮ್ಮ ಇವರು ಅದಾರ, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಮಾಡ್ತಾ ಇದಾರ. ಆಮೇಲೆ ಪಪ್ಪಾನು ಸ್ವಲ್ಪ ಧೈರ್ಯದಿಂದ ಅವರು ಧೈರ್ಯ ತಗೊಂಡಿದಾರ, ಆರಾಮದಾರ ಅವರು. ಆಮೇಲೆ ಅಲ್ಲಿ ಹೋದಾಗ ಗೊತ್ತಾಯ್ತು, ನಾವು ಮತ್ತು ಸೃಷ್ಟಿ ಕೂಡ ಸೇವೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ಹೋಗಿ ಬಂದೀವಿ ಅಂತ ಹೇಳಿ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಫೋಟೋ ತಕೊಂಡು ಬಂದಿದ್ರು, ನೀವು ನೋಡ್ತಿದ್ರಿ ಅಮ್ಮಗ. ಆರಾಮಾಗಿ ಬಂದಿದ್ವಿ. ನೀವು ಕಣ್ಣಾರೆ ನೋಡ್ ಬಂದ್ರಲ್ಲ. ನಾವು ಕಣ್ಣಾರೆ ನೋಡ್ ಬಂದು, ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮಮ್ಮ ಇನ್ನೂ ನಮ್ ಕಣ್ ಮುಂದೆ ಅದಾಳ, ಆರಾಮದಾಳ. ಮತ್ತೆ ಎಷ್ಟ್ ದಿನ ಇರ್ತಾಳ ಅವಳು ಎಲ್ಲ ಇದ್ ಮಾಡ್ಕೊಂಡ ಆರಾಮಾಗಿ ಅವ್ನು ಇರ್ಲಿ. ಮತ್ತೆ ನಾವು ನೋಡ್ಕೊಂಡ್ ಬರ್ತೀವಿ. ಶ್ರೀದೇವಿ ಮಾದೇವಿ ಸ್ವಲ್ಪ ದಿವಸ ಇದ್ದ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಏನಾದ್ರು ಮತ್ತೆ ಹೆಚ್ಚು ಕಡಿಮೆ ಬ್ಯಾಡ್ ನ್ಯೂಸ್ ಬಂತಂದ್ರೆ ಎಲ್ಲ ಫೋನ್ ಮಾಡ್ತಾರೆ, ಅವಾಗ ಹೇಳ್ತಾರೆ. ಮತ್ತೆ ನಾವು ಹೋಗಿ ಬರ್ತೀವಿ ಅಷ್ಟೇ. ಆಮೇಲೆ ನಾವು ಈಗೆಲ್ಲ ಹೋಗಿ ಬಂದಿದೀವಿ. ಮತ್ ನಾ ಟೈರ್ಡ್ ಆಗೈತಿ. ಈಗ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಮತ್ತ ಅಪ್ಪನು ಏನಲ್ಲಿ ಅವರು ಏನ್ ಊಟನು ಅಪ್ಪ ಇವ್ರು ಎಲ್ಲ ಊಟ ಮಾಡ್ರಿ ಅಂದ್ರು. ಆದ್ರೂ ಮಾಡ್ಲಿ, ಇವ್ರ ಬೇಡ ನಂಗ ಸುಮ್ಮನೆ ಇದನ್ನಿಲ್ಲ. ಆಮೇಲೆ ಹಣ್ಣು ಮತ್ತೆ ಸ್ವಲ್ಪ ಎಲ್ಲ ಶೇಂಗಾ ಅದು ಶ್ರೀದೇವಿ ಮಾದೇವಿ ಎಲ್ಲ ಊಟ ಎಲ್ಲ ಹೊರಗಡೆ ತರಿಸಿದ್ರು. ನಾವು ಸೃಷ್ಟಿ ಕೂಡ ಅಡಿಗೆ ಕಳಿಸ್ಕೊಟ್ಟಿದ್ರು. ಬಿರಿಯಾನಿ ಪಲಾವ್ ರೈಸ್ ಕೊಟ್ಟಿದ್ರು. ಸೊ ನನಗೆ ಅಲರ್ಜಿ ಸಮಸ್ಯೆ ಇರೋದ್ರಿಂದ ನಾನು ಊಟ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ನಾನು ತೊಗೊಂಡು ಹೋಗಿದ್ದೆಲ್ಲ ನೀವು ಕೊಟ್ಟಿದ್ದೆಲ್ಲ ಫ್ರೂಟ್ಸ್ ತಿಂದೆ, ಸ್ವಲ್ಪ ಶೇಂಗಾ ತಿಂದೆ. ಆಮೇಲೆ ಅಷ್ಟೇ ಕಂಫರ್ಟೇಬಲ್ ಆಯಿತು. ಮತ್ತು ಈಗ ಮತ್ತೆ ಫ್ರೆಶ್ ಆಗಿ ಮತ್ತೆ ಊಟ ಮಾಡಿದ್ರೆ ಆರಾಮ್ ರೆಸ್ಟ್ ಮಾಡೋದು. ಮತ್ತು ನಾಳೆದೆಲ್ಲ ಒಂದು ಆಕ್ಟಿವಿಟೀಸ್ ಡೇ ಟು ಡೇಸ್. ಸೊ ಅದ್ರ ಜೊತೆಗೆ ಮತ್ತೆ ಇವತ್ತು ಶರಣ್ ಕುಮಾರ್ ಮತ್ತು ಬಹಳ ಒಳ್ಳೆಯದು ವಿಡಿಯೋ. ಆ ವಿಡಿಯೋ ಒಳಗೆ ಅಮ್ಮಮ್ಮ, ತಾತ, ಶ್ರೀದೇವಿ, ಮಹಾದೇವಿ ಮತ್ತು ಸಂಗೀತಮ್ಮ, ಪವನಿಕಾ, ಧೃತಿಕಾ ಎಲ್ಲರೂ ಇದ್ದಾರೆ. ಬಹಳ ಒಳ್ಳೆ ಸಾಂಗ್ ಕಾಂಪೋಸಿಷನ್ ಮಾಡಿದ್ದಾರೆ.
ಎಲ್ಲರಿಗೂ ಮನಸ್ಸಿಗೆ ಬರುವಾಗಿದೆ, ಬಹಳ ಮೆಮೊರೇಬಲ್ ಅದ. ಆಮೇಲೆ ಭಾಳ ಜನ ಎಲ್ಲರೂ ನೀವು ಕಮೆಂಟ್ ಒಳ್ಳೆ ಕಮೆಂಟ್ ಮಾಡ್ಯಾರಲ್ಲ, ಕಮೆಂಟ್ ಓದಿ ನನಗೆ ಭಾಳ ನಿಮ್ಮಿಂದ ನನಗೆ ಖುಷಿ ಆಯ್ತು ನಿಮ್ ಕಮೆಂಟ್ ನೋಡಿ. ಆಮೇಲೆ ವಿಶೇಷವಾಗಿ ಗಿರೀಶ್ ಅಂಕಲ್ ಕೂಡ ಒಂದು ಒಳ್ಳೆ ಕಮೆಂಟ್ ಆಗಿದ್ದಾರೆ, ಅದು ಕೂಡ ಬಹಳ ಚೆನ್ನಾಗಿ ಹಾಕಿದ್ದಾರೆ. ಸೊ ಹೀಗೆ ಒಂದೊಂದಾಗಿ ನಮ್ಗೆ ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಮಾಡ್ಕೊತ ಹೋಗ್ತೀವಿ. ನಾವು ಹಂಗ ವಿಡಿಯೋ ಎಷ್ಟು ಆಗ್ತದ ಅಷ್ಟು ಮಾಡಿ ನಿಮ್ಗೆ ಕಳಿಸ್ತಾನೆ ಇರ್ತೀವಿ. ನಮ್ಗ ನಿಮ್ಮ ಪ್ರತಿಕ್ರಿಯೆ ನಿಮಗೆ ಬಿಟ್ಕೊಟ್ಟದ್ದು, ಅದು ಎಲ್ಲರಿಗೂ ನಮ್ಮ ವಿಡಿಯೋ ಮುಟ್ಬೇಕು, ಎಲ್ಲರಿಗೂ ಸರಿ ಅನ್ಸ್ಬೇಕು ಅಂತ ನಾವು ಆ ವಿಡಿಯೋ ಮಾಡಿ ಮಮ್ಮಿದ ಮೋಸ್ಟ್ಲಿ ವಿಡಿಯೋ ಮಾಡಿ 2 ವರ್ಷ ಆಯ್ತಲ್ಲ ಅಪ್ಪು. ಭಾಳ ವರ್ಷ ನಾ ಎಷ್ಟು ಚೆನ್ನಾಗಿದೆ ನನ್ ಟೆಂತ್ ಎಕ್ಸಾಮು ಆಗಿರ್ಲಿಲ್ಲ ಇನ್ನು. ನೋಡಿ ನಾವು ಅವಾಗ ಮಾಡಿದ ವಿಡಿಯೋ ಅದು ಆಕ್ಚುಲಿ ಇವತ್ತು ಬಿಟ್ಟಿರೋ ವಿಡಿಯೋ ಭಾಗ್ಯವಂತರು ನಾವು ಭಾಗ್ಯವಂತರು ಅನ್ನುವಂತ ಕನ್ನಡ ಗೀತೆ, ಆಮೇಲೆ ಸ್ವಚ್ಛತೆ ಸಸ್ಯ ಐತೆ ಭಗವಾನ ಅದೊಂದು ಹಾಡಿದೆ, 3 ಹಾಡಿದೆ. ಬಟ್ ಅದನ್ನ ವಿಡಿಯೋ ಮಾಡಿದ್ದು ನನಗೆ ಈಗ ಗೊತ್ತಾಯ್ತು, 4-5 ವರ್ಷ ಆಯ್ತು ಮಾಡಿ. ಸೊ ಇವತ್ತು ಅದನ್ನ ಬಿಟ್ಟಿದ್ದಾರೆ. ಸೊ ಅದು ಯಾರ್ಯಾರಿಗೆ ಎಲ್ಲಿವರೆಗೆ ಯಾವ ರೀತಿ ಹೋಗಿ ಮುಡುತ್ತೋ ಅದು ಅವರವರಿಗೆ ಸಂಬಂಧಪಟ್ಟದ್ದು. ನಮ್ಮ ಪ್ರಯತ್ನ ನಾವು ಮಾಡಿದೀವಿ, ನಿಮ್ಗೆ ಅದು ಇಷ್ಟ ಆಗ್ತದ ಅನ್ಕೊಂಡಿದೀವಿ. ಒಂದು ನೆನಪಿನ ಸಲುವಾಗಿ ಶ್ರಮ ಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಬಹಳ ಚೆನ್ನಾಗಿ ಬಂದದ. ಸೊ ಅದು ಲೈಫ್ ಲಾಂಗ್ ನಮ್ಮ ಒಟ್ಟಿಗೆ ಇರ್ತದೆ, ನಮ್ಮ ಅತ್ತೆ ಮಾವ ನಮ್ಮ ಒಟ್ಟಿಗೆ ಇರ್ತಾರೆ ಅಂತ ಹೇಳಿ ನಾವು ಇರುವಾಗ ನಮ್ದೇನ ಅವ್ರದ ಜೊತೆ ನಮ್ಮ ಕರ್ತವ್ಯಗಳು ನಾವು ಮಾಡಿದೀವಲ್ಲ, ನಮಗದು ನಮ್ಮ ಮೇಲೆ ಹೆಮ್ಮೆ ಇದೆ. ಓಕೆ, ಬೈ ಬೈ ಅಭಿಮಾನಿಗಳೇ. ಓಕೆ. ಆಮೇಲೆ ನಗುಮಮ್ಮನೂ ಅಳಾತಿದ್ದ. ಆಮೇಲೆ ಅವ್ರನ್ನು ನಗುಮಮ್ಮ ಸೃಷ್ಟಿ ಮಮ್ಮಿನ ಅಂದ್ರು, ಎಷ್ಟೊಂದು ನೀವು ನೋಡ್ಕೊಂಡಿರಿ, ಯಾವಾಗ್ಲೂ ತಾಯಿ ತಾಯಿ ಅಂತನ ಮಮ್ಮಿ ಅಂತಿದ್ಲು. ಮತ್ತ ಯಾಕೆ ಅಳಾತಿ, ಹಂಗೆಲ್ಲ ಅಳಾಕ್ ಹೋಗ್ಬೇಡ, ನೀ ಅಳಾತಿದ್ದಿ ಅಳು ಅಂತ ಅಲ್ಲಿ. ಆಮೇಲೆ ಅವಾಗ ಹೇಳ್ದ, ನೀನು ನೋಡಿದ್ರೆ ನೀನು ಮಾಮ ಎಲ್ಲ ನೋಡೇರಿ, ಮತ್ ನೀ ಆರಾಮಾಗಿರು, ನೀ ಅಳ್ಕೊಂಡೆಲ್ಲ ಇದ್ ಮಾಡಕ್ ಹೋಗ್ಬೇಡ. ಮನೆ ಯಾವಾಗ್ಲೂ ನಿನ್ಗೆ ಎಲ್ಲ ವಿಷಯನು ನಿಂಗೆ ಬಂದ್ ಹೇಳ್ತಿದ್ಲು, ಯಾವಾಗ್ಲೂ ತಾಯಿನ ಅಂತಿದ್ಲು, ಮತ್ತೆ ಆರಾಮಾಗಿರು ಅಂತ ಹೇಳಿ ನಂಗೆ ಸಾಂತ್ವನ ಮಾಡಿ ಅವ್ರು ಕಳ್ಸಿದಾರ. ಅವ್ರಿಗೆ ನನ್ನ ಕಡೆಯಿಂದ ನಾ ಎಲ್ಲ ನೋಡ್ಕೋತೇನೆ ಅಂತ ಹೇಳಿ ನನಗೆ ಅವ್ರು ಕಳಿಸ್ಕೊಟ್ಟಾರಲ್ಲ, ಅವ್ರಿಗೆ ನಾ ಭಾಳ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ನೋಡ್ತಾ ಇದಾರಲ್ಲ, ನಾನು ನೋಡ್ತೀನಿ, ಧೈರ್ಯದ ಅದು ಅವ್ರ ಕರ್ತವ್ಯನೇ ಇದೆ. ಒಡ ಹುಟ್ಟಿದ ಮಗ ಇದಾನ, ಸೊಸೆ ಇದ್ದಾಳ, ಅವರು ನೋಡೋದು ಅವ್ರ ಕರ್ತವ್ಯ ಇದೆ. ಅವ್ರ ಶಕ್ತಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನೋಡ್ಲಿ. ಅದೇ ಆಯ್ತಾಯ್ತು, ಓಕೆ, ಮುಗಿಸ್ತೀವಿ ನಾವಿಲ್ಲಿ.